ಕುಮಾರ್ ಗೋವಿಂದ್ ಅವರು ತುಂಬಾ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹೌದು, ಸದ್ಯ ಅವ್ರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಅವ್ರಿಗೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸುಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ ಕುಮಾರ್ ಗೋವಿಂದ್ ಅವರು ತುಂಬಾ ಅತಿ ದೊಡ್ಡ ಕಲಾವಿದರಾಗಿ ಕೂಡ ಗುರುತಿಸಿಕೊಂಡಿದ್ದಂಥ ಹಿರಿಯ ಕಲಾವಿದ. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಚಿತ್ರರಂಗಕ್ಕೆ ಕೊಟ್ಟಂಥ ಹಿರಿಯ ಕಲಾವಿದ ಅಂತ ಹೇಳ್ಬೋದು. ಏಕೈಕ ಏನಿಲ್ಲ ಅನ್ನೋದು ನಿಜ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ಅವರು ದೂರ ಮಾಡಿದ 12 ವರ್ಷಗಳ ಕಳೆದಿತ್ತು. ಆ ಇತ್ತೀಚೆಗೆ ಕಾಟೇರ ಎಂಬ ಸಿನಿಮಾವು ಕೂಡ ಬಂದಿತ್ತು. ಅದು ದರ್ಶನ್ ಅವರ ಅಭಿನಯದ. ಅದರಲ್ಲಿ ಕೂಡ ಅಣ್ಣನ ಪಾತ್ರದಲ್ಲಿ ಅಲ್ಲಿ ಮಾಡಿದರು. ಇನ್ನು ಈ ಸಿನಿಮಾ ಆದ್ರಂತ ಮತ್ತೆ ಎಲ್ಲರೂ ಕಾಣಿಸ್ಕೊಳ್ಳಿಲ್ಲ ಅಂತ ಸಹ ಹೇಳ್ಬೋದು. ಏಕೆಂತಂದರೆ ಸಿನಿಮಾ ರಂಗದಲ್ಲಿ ಈಗಾಗಲೇ 12ರಿಂದ 15 ವರ್ಷಗಳ ಹಿಂದೆ ಕೂಡ ಅಂತರವನ್ನು ಕಾಯ್ದಿರಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನಟ ಕುಮಾರ್ ಗೋವಿಂದ್ ಅವರು. ಏಕೆಂತಂದರೆ ಅತಿ ದೊಡ್ಡ ಕಲಾವಿದ, ಒಳ್ಳೆ ನಾಯಕ ನಟ ಅಂತಲೂ ಕೂಡ ಇವರು ಹೇಳ್ಬೋದು. ಇಂಥ ದೊಡ್ಡ ನಟನನ್ನು ಇಂದು ಚಿತ್ರರಂಗ ಕೂಡ ಈಗ ದೂರ ಮಾಡ್ಕೊಂಡ್ಬಿಡ್ತು ಅಂತ ಹೇಳ್ಬೋದು. ಯಾಕೆಂದರೆ ಅವಕಾಶಗಳ ಕೊರತೆ ಉಂಟಾಯಿತು, ಅವಕಾಶಗಳು ಕೂಡ ಸಿಗಲಿಲ್ಲ ಅಂತಲೇ ಹೇಳಲಾಗುತ್ತೆ. ಈ ಎಲ್ಲ ಸಾಕಷ್ಟು ಕಾರಣಗಳಿಂದಲೂ ಕೂಡ ಕುಮಾರ್ ಗೋವಿಂದ್ ಅವರು ಏನಿಲ್ಲ ಅಂತ ಹೇಳ್ಬೋದು. ಆದರೆ ಚಿತ್ರರಂಗದಲ್ಲಿ ಒಳ್ಳೆ ಒಡನಾಟಗಳು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಂತ ಉದ್ಯಮಗಳನ್ನು ಕೂಡ ಈಗ ಸ್ಥಾಪನೆ ಮಾಡಿಕೊಂಡು ಸ್ವಂತ ಉದ್ಯಮದ ಕಡೆ ಜಾಸ್ತಿ ಒಲವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ. ಇಂಥ ಅತಿ ದೊಡ್ಡ ಕಲಾವಿದ